ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪ ಅಂತಂದರೆ ಸುಮ್ಮನೆ ಹಾಗೆ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ರೋಡ್ ಟ್ರಿಪ್ ಅಂದ್ಬಿಟ್ಟು ಸಿಟಿಯಲ್ಲಿರೋ ಬಿಲ್ಡಿಂಗ್ಸ್ನೆಲ್ಲ ನೋಡೋದಕ್ಕೆಲ್ಲ ನಾವು ಇವತ್ತಿದ್ದೀವಿ ರಾಮನಗರದಲ್ಲಿ. ಇವಾಗ ತಾನೇ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ನಾವು ಲಿಂಗಾಯತ್ ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಾವಿನ ತೋಟಗಳಿದೆ, ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಇದೆ, ಸಖತ್ತಾಗಿದೆ ಆ್ಯಂಡ್ ಇದೊಂಥರ ಫೀಲ್ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ. ತುಂಬ ದಿನಗಳಿಂದ ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಎಲ್ಲಿಗೆ ಹೋಗಬೇಕು ಅಂತ ಐಡಿಯಾನೇ ಸಿಗ್ತಾ ಇರಲಿಲ್ಲ. ಹಾಗೆ ನಮ್ಮ ಯೋಚನೆಗೆ ಬಂದಿದ್ದು ನಾವ್ಯಾಕೆ ರಾಮನಗರ ಹೋಗಬಾರ್ದು ಅಂದ್ಬಿಟ್ಟು. ಸೊ ನಾವು ಹೋಗಿದ್ದು ರಾಮನಗರ, ಚನ್ನಪಟ್ಟಣ ಹಾಗೂ ಸುತ್ತಮುತ್ತ ಹಳ್ಳಿಗಳಿಗೆ. ಹೋಗಬೇಕಾದ್ರೆ ರೋಡಲ್ಲಿ ತುಂಬ ಗಿಡ ಮರಗಳು ಫುಲ್ ಹಸಿರಿನಿಂದ ತುಂಬಿತ್ತು ಮತ್ತು ಎಲ್ಲಿ ನೋಡಿದ್ರೂ ಮಾವಿನ ತೋಟಗಳೇ ತುಂಬಿತ್ತು. ಅದಾದ ನಂತರ ನಾವು ಫಸ್ಟ್ ಹೋಗಿದ್ದು ಶ್ರೀನಿವಾಸ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ಗೆ. ಇಲ್ಲೇನಪ್ಪ ಅಂತಂದರೆ ಕುರಿಗಳನ್ನ ಬೆಳೆದಿರ್ತಾರೆ. ಇವರು ವರ್ಷಕ್ಕೆ ಒಂದೇ ಬಾರಿ ಮಾರ್ತಾರೆ, ಅದು ಬಕ್ರೀದ್ ಟೈಮಲ್ಲಿ ಮಾತ್ರ ಮಾರ್ತಾರೆ. ಕುರಿಗೆ ಏನೇನು ಫುಡ್ ಹಾಕ್ತಾರೆ ಹಾಗೂ ಅದನ್ನೆಲ್ಲ ಹೇಗೆ ಸಾಕಾಣಿಕೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಲಿಂಗಾಯತ್ ದೊಡ್ಡಿಯಲ್ಲಿ. ಅಲ್ಲಿ ಕೂಡ ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಲ್ಲೇನಪ್ಪ ಅಂತಂದರೆ ಸ್ಟ್ಯಾಂಡಿಂಗ್ ಫಾರ್ಮೇಟಲ್ಲಿ ಕುರಿನ ಬೆಳೆಸ್ತಾ ಇರ್ತಾರೆ. ಅದಾದ ನಂತರ ನಾವು ರೇಷ್ಮೆ ಹುಳುಗಳನ್ನ ಹೇಗೆ ಸಾಕ್ತಾರೆ, ಅದಕ್ಕೆ ಏನು ಫುಡ್ ಕೊಡ್ತಾರೆ, ಆ ರೇಷ್ಮೆ ಗಿಡಗಳನ್ನೆಲ್ಲ ಹೇಗೆ ಬೆಳೀತಾರೆ, ಅದರಲ್ಲಿ ಕಷ್ಟ ನಷ್ಟ ಲಾಭಗಳು ಎಲ್ಲ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಸೊ ನಿಮಗೇನಾದರೂ ಅಗ್ರಿಕಲ್ಚರಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕೃಷಿ ಕನಸು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು. ಆ ಚಾನಲಲ್ಲಿ ನಿಮಗೆ ಡೀಟೇಲಾಗಿ ಕೃಷಿ ಬಗ್ಗೆ, ಅಗ್ರಿಕಲ್ಚರಲ್ ಬಗ್ಗೆ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ನಾವು ರಿಟರ್ನ್ ಬರಬೇಕಾದ್ರೆ ಗೊಲ್ಲರ ದೊಡ್ಡಿಯಲ್ಲಿ ಬಂದ್ವಿ. ಅಲ್ಲೇನಪ್ಪ ಅಂತಂದರೆ ಹಲವಾರು ಮನೆಗಳಿದ್ವು, ಹಳೆ ಕಾಲದ ಮನೆಗಳು, ಹೊಸ ಮನೆಗಳು ಎಲ್ಲನೂ ಇದ್ವು. ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು. ನೀವು ನೋಡ್ತಾ ಇರ್ಬೋದು ರೋಡ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಆ್ಯಂಡ್ ಇದೇನಪ್ಪ ಅಂತಂದರೆ ಶೂಟಿಂಗ್ ಮಾಡಿಸೋದಕ್ಕೆ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವು ರೋಡಲ್ಲಿ ಬರಬೇಕಾದ್ರೆ ಒಂದು ಊರಲ್ಲಿ ಜಾತ್ರೆ ನಡೀತಿತ್ತು. ಆ ಊರು ಯಾವುದಂತ ಗೊತ್ತಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋ ದೇವ್ರು ಬಂದುಬಿಟ್ಟು ಬಸವೇಶ್ವರ. ಸೊ ನಾನು ವಿಡಿಯೋ ಮಾಡಬೇಕು, ಲಾಗ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ನೇಚರ್ನ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ನಾನು ಒಬ್ಬಳೇ ಎಂಜಾಯ್ ಮಾಡಿದ್ರೆ ಏನು, ನಿಮಗೂ ತೋರಿಸ್ಬೇಕು ಅಂದ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.